ವಿಡೆನ್ಸಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ವೀರೇಶ್ ವೀರಪ್ಪ. ಮೈಸೂರು ಕಳೆಗಟ್ಟಿ ನಿಂತಿದೆ. ಇವತ್ತು ಆಷಾಢ ಶುಕ್ರವಾರ. ಈ ಶುಕ್ರವಾರದಂತೂ ತಾಯಿ ಚಾಮುಂಡೇಶ್ವರಿಗೆ ಮತ್ತು ಮೈಸೂರಿನಲ್ಲಿ ಇರುವಂತಹ ಅಷ್ಟೇ ಯಾಕೆ ರಾಜ್ಯದ ಹಲವಾರು ದೇವಾಲಯಗಳಲ್ಲಿ ತಾಯಿಗೆ ಅಂದ್ರೆ ಶಕ್ತಿ ಪೀಠಗಳಲ್ಲಿ ಅದ್ಭುತವಾದಂತಹ ಪೂಜೆಯನ್ನ ನಡೆಸಲಾಗ್ತಾ ಇದೆ. ಸಹಸ್ರಾರು ಭಕ್ತರು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದಿದ್ದಾರೆ. ಬನ್ನಿ, ಹೇಗಿತ್ತು ಇವತ್ತಿನ ಚಾಮುಂಡಿ ಬೆಟ್ಟ ನೋಡ್ಕೊಂಬರ. ಇದು ತಾಯಿ ಚಾಮುಂಡಿ ಸಹಸ್ರ ಭಕ್ತರಿಗೆ ದರ್ಶನ ಕೊಡುತ್ತಿರುವಂತಹ ಒಂದು ಅದ್ಭುತ ದೃಶ್ಯಾವಳಿ. ಇಲ್ಲಿ ವಿಶೇಷ ಏನಿದೆ ಅಂತಂದ್ರೆ ಸಮೇತವಾಗಿ ಸೇವೆ ಮಾಡೋದಕ್ಕೆ ಆಚಾರ ಮಾಡ್ತಾರೆ. ಯಾಕೆಂದ್ರೆ ಕಾರ್ತಿಕ ಮಾಸದಲ್ಲಿ ಗೃಹ ಪ್ರವೇಶ ಇಲ್ಲ ಬಿಡ. ಆಚಾರ ಮಾಡ್ತಾರೆ. ನಾಲ್ಕು ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡ್ತಾರೆ. ಆಷಾಢ ಮಾಸದಲ್ಲಿ ನಾಲ್ಕು ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡ್ತಾರೆ. ಇಲ್ಲಿ ವಿಶೇಷ ಏನಿದೆ ಅಂತಂದ್ರೆ ಸಮೇತವಾಗಿ ಸೇವೆ ಮಾಡೋದಕ್ಕೆ ಆಚಾರ ಮಾಡ್ತಾರೆ. ಯಾಕೆಂದ್ರೆ ಕಾರ್ತಿಕ ಮಾಸದಲ್ಲಿ ಗೃಹ ಪ್ರವೇಶ ಆಚಾರ ಮಾಡ್ತಾರೆ. ನಾಲ್ಕು ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡ್ತಾರೆ. ಇಲ್ಲಿ ವಿಶೇಷ ಏನಿದೆ ಅಂತಂದ್ರೆ ಸಮೇತವಾಗಿ ಸೇವೆ ಮಾಡೋದಕ್ಕೆ ಆಚಾರ ಮಾಡ್ತಾರೆ. ಯಾಕೆಂದ್ರೆ ಕಾರ್ತಿಕ ಮಾಸದಲ್ಲಿ ಗೃಹ ಪ್ರವೇಶ ಆಚಾರ ಮಾಡ್ತಾರೆ. ನಾಲ್ಕು ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡ್ತಾರೆ. ಇಲ್ಲಿ ವಿಶೇಷ ಏನಿದೆ ಅಂತಂದ್ರೆ ಸಮೇತವಾಗಿ ಸೇವೆ ಮಾಡೋದಕ್ಕೆ ಆಚಾರ ಮಾಡ್ತಾರೆ. ಯಾಕೆಂದ್ರೆ ಕಾರ್ತಿಕ ಮಾಸದಲ್ಲಿ ಗೃಹ ಪ್ರವೇಶ ಆಚಾರ ಮಾಡ್ತಾರೆ. ನಾಲ್ಕು ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡ್ತಾರೆ. ಇಲ್ಲಿ ವಿಶೇಷ ಏನಿದೆ ಅಂತಂದ್ರೆ ಸಮೇತವಾಗಿ ಸೇವೆ ಮಾಡೋದಕ್ಕೆ ಆಚಾರ ಮಾಡ್ತಾರೆ. ಯಾಕೆಂದ್ರೆ ಕಾರ್ತಿಕ ಮಾಸದಲ್ಲಿ ಗೃಹ ಪ್ರವೇಶ ಆಚಾರ ಮಾಡ್ತಾರೆ. ನಾಲ್ಕು ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡ್ತಾರೆ. ಇಲ್ಲಿ ವಿಶೇಷ ಏನಿದೆ ಅಂತಂದ್ರೆ ಸಮೇತವಾಗಿ ಸೇವೆ ಮಾಡೋದಕ್ಕೆ ಆಚಾರ ಮಾಡ್ತಾರೆ. ಯಾಕೆಂದ್ರೆ ಕಾರ್ತಿಕ ಮಾಸದಲ್ಲಿ ಗೃಹ ಪ್ರವೇಶ ಆಚಾರ ಮಾಡ್ತಾರೆ. ನಾಲ್ಕು ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡ್ತಾರೆ. ಇಲ್ಲಿ ವಿಶೇಷ ಏನಿದೆ ಅಂತಂದ್ರೆ ಸಮೇತವಾಗಿ ಸೇವೆ ಮಾಡೋದಕ್ಕೆ ಆಚಾರ ಮಾಡ್ತಾರೆ. ಯಾಕೆಂದ್ರೆ ಕಾರ್ತಿಕ ಮಾಸದಲ್ಲಿ ಗೃಹ ಪ್ರವೇಶ ಆಚಾರ ಮಾಡ್ತಾರೆ. ನಾಲ್ಕು ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡ್ತಾರೆ. ಇಲ್ಲಿ ವಿಶೇಷ ಏನಿದೆ ಅಂತಂದ್ರೆ ಸಮೇತವಾಗಿ ಸೇವೆ ಮಾಡೋದಕ್ಕೆ ಆಚಾರ ಮಾಡ್ತಾರೆ. ಯಾಕೆಂದ್ರೆ ಕಾರ್ತಿಕ ಮಾಸದಲ್ಲಿ ಗೃಹ ಪ್ರವೇಶ ಆಚಾರ ಮಾಡ್ತಾರೆ. ನಾಲ್ಕು ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡ್ತಾರೆ. ಇಲ್ಲಿ ವಿಶೇಷ ಏನಿದೆ ಅಂತಂದ್ರೆ ಸಮೇತವಾಗಿ ಸೇವೆ ಮಾಡೋದಕ್ಕೆ ಆಚಾರ ಮಾಡ್ತಾರೆ. ಯಾಕೆಂದ್ರೆ ಕಾರ್ತಿಕ ಮಾಸದಲ್ಲಿ ಗೃಹ ಪ್ರವೇಶ
ವಿಶೇಷವಾಗಿ ಲಕ್ಷ್ಮಿ ಅಲಂಕಾರ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ 4 ಗುರುವಾರ ಕೂಡ ಲಕ್ಷ್ಮಿ ಅಲಂಕಾರ ಅಂತ ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡ್ತಾರೆ. ಶ್ರಾವಣ ಮಾಸದಲ್ಲಿ ವಿಷ್ಣು ಆರಾಧನೆ. ಇಲ್ಲಿ ವಿಶೇಷ ಏನಿದೆ ಅಂತಂದ್ರೆ ಸಮೇತರಾಗಿ ಸೇವೆ ಮಾಡೋದಕ್ಕೆ ಆಷಾಢ ಮಾಸ. ಯಾಕೆಂದ್ರೆ ಕಾರ್ತಿಕ ಮಾಸದಲ್ಲಿ ಗೃಹ ಪ್ರವೇಶ ವಿಶೇಷವಾಗಿ ಲಕ್ಷ್ಮಿ ಅಲಂಕಾರ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ 4 ಗುರುವಾರ ಕೂಡ ಲಕ್ಷ್ಮಿ ಅಲಂಕಾರ ಅಂತ ಇವತ್ತು ತಾಯಿ ಚಾಮುಂಡೇಶ್ವರಿಯ ದರ್ಶನ ಭಾಗ್ಯಕ್ಕಾಗಿ ಸಹಸ್ರಾರು ಭಕ್ತರು ಭಕ್ತಿಭಾವಗಳೊಂದಿಗೆ ಮೇಳೈಸಿರುವಂತಹ ಚಾಮುಂಡಿ ಗುಡಿಯ ಒಳಗಡೆ ಸರತಿ ಸಾಲಿನಲ್ಲಿ ನಿಂತು ತಾಯಿಯ ದರ್ಶನ ಪಡೆಯಲು ಮುಂದಾಗ್ತಾ ಇದ್ದಾರೆ. ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನ ಪ್ರವೇಶವನ್ನು ಕೂಡ ನಿಷೇಧಿಸಲಾಗಿದೆ. ಉಚಿತ ಕೆಎಸ್ಆರ್ಟಿಸಿ ಬಸ್ಸಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಜುಲೈ 12ರಿಂದ ಆಗಸ್ಟ್ 2ರ ಶುಕ್ರವಾರದವರೆಗೆ ಆಷಾಢ ಶುಕ್ರವಾರದ ವಿಶೇಷ ಪೂಜೆಗೆ ಭಕ್ತರ ದಂಡೆ ಹರಿದು ಬರಲಿದೆ. ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ಭಕ್ತರ ದಂಡೆ ಹರಿದು ಬಂದು ಪ್ರಸಾದ ತಗೋತಾ ಇದ್ದಾರೆ, ತಾಯಿಯ ದರ್ಶನ ಪಡಿತಾ ಇದ್ದಾರೆ. ತಾಯಿಯ ದರ್ಶನ ಪಡೆಯಲು ಕಾತರದಿಂದ ಕಾಯ್ತಾ ಇರುವಂತಹ ಸಹಸ್ರಾರು ಭಕ್ತರು ಇನ್ನೂ ಕೂಡ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಈ ತಿಂಗಳ ಶುಕ್ರವಾರದಂದು ಉಚಿತ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಖಾಸಗಿ ವಾಹನಗಳಿಗೆ ಪ್ರವೇಶವನ್ನ ನಿಷೇಧಿಸಲಾಗಿದೆ. ಇವರೆಲ್ಲರೂ ಕೂಡ ನೀವೇನು ವಿಜುವಲ್ಸ್ ಗಳಲ್ಲಿ ನೋಡ್ತಾ ಇದ್ದೀರಿ, ಈ ಎಲ್ಲಾ ಭಕ್ತಾದಿಗಳು ಕೆಎಸ್ಆರ್ಟಿಸಿ ಉಚಿತ ಬಸ್ ಸೇವೆಯೊಂದಿಗೆ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ. ಒಂದು ಕಡೆ ತಾಯಿಯ ದರ್ಶನ, ಮತ್ತೊಂದು ಕಡೆ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಎಲ್ಲವೂ ಕೂಡ ನಡೀತಾ ಇದೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ಪ್ರಯುಕ್ತ ಆಗಮಿಸಿರುವಂತಹ ಭಕ್ತರ ಅನುಕೂಲಕ್ಕಾಗಿ ಮೂಲ ಸೌಕರ್ಯಗಳೊಂದಿಗೆ ಹಲವಾರು ಅನುಕೂಲ ವ್ಯವಸ್ಥೆಗಳನ್ನ ಮಾಡಲಾಗಿದ್ದು, ಈ ಬಾರಿಯೂ ಪಾಸ್ ವ್ಯವಸ್ಥೆ ಇರೋದಿಲ್ಲ ಎಂದು ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ್ ರೆಡ್ಡಿ ತಿಳಿಸಿದರು. ಆಷಾಢ ಮಾಸದ ಪ್ರಯುಕ್ತ ಚಾಮುಂಡೇಶ್ವರಿ ದೇಗುಲ ಪ್ರವೇಶಕ್ಕೆ ಯಾವುದೇ ಪಾಸ್ ವ್ಯವಸ್ಥೆ ಇರೋದಿಲ್ಲ. ಸಾರ್ವಜನಿಕರು ಅನುಕೂಲಕ್ಕಾಗಿ ಅಂದ್ರೆ ಸಾರ್ವಜನಿಕರ ಅನುಕೂಲಕ್ಕಾಗಿ ವಿಶೇಷವಾಗಿ ಟಿಕೆಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಭಕ್ತರು 50,300 ರು ಟಿಕೆಟ್ ಪಡೆದು ದರ್ಶನ ಪಡೆಯಬಹುದು. ಅಂದ್ರೆ ಭಕ್ತಾದಿಗಳು 50 ರೂಪಾಯಿ ಮತ್ತು 300 ರೂಗಳ ಟಿಕೆಟ್ ಅನ್ನ ಪಡೆದು ದರ್ಶನ ಪಡೆಯಬಹುದು. ವಿಶೇಷ ದರ್ಶನಕ್ಕೆ 50 ರೂಪಾಯಿಗಳ ಟಿಕೆಟ್ ಮತ್ತು ಅತ್ಯಂತ ವಿಶೇಷ ದರ್ಶನಕ್ಕೆ ಅಂದ್ರೆ ವಿಐಪಿ 300 ರೂಪಾಯಿಗಳನ್ನ ಕೊಡಲಾಗುತ್ತೆ. ಜೂನ್ 12, 19, 26 ಹಾಗೂ ವರ್ಧಂತಿಯ 27ರಂದು ಮತ್ತು ಆಗಸ್ಟ್ 2ರಂದು ಕಡೆಯ ಆಷಾಢ ಶುಕ್ರವಾರ ಈ 5 ದಿನಗಳು ಮಾತ್ರ ದೇವಾಲಯದ ವತಿಯಿಂದ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಉಚಿತವಾಗಿ ಚಾಮುಂಡಿ ಬೆಟ್ಟಕ್ಕೆ ಪ್ರಯಾಣಿಸಲು ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಲಾಗಿತ್ತು. ಅದರಂತೆ ಇವತ್ತು ದರ್ಶನದ ವ್ಯವಸ್ಥೆ ನಡೀತಾ ಇದೆ. ಇನ್ನು ಭಕ್ತಾದಿಗಳ ಜೊತೆ ನಮ್ಮ ವರದಿಗಾರ ಸಂದೀಪ್ ಮಾತನಾಡಿಸಿರುವಂತಹ ದೃಶ್ಯಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ. ಬನ್ನಿ, ಏನ್ ಹೇಳಿದ್ರು ಭಕ್ತಾದಿಗಳು ಭಾವಪರವಶದಲ್ಲಿ ತಾಯಿಯ ಚಾಮುಂಡೇಶ್ವರಿಯ ದರ್ಶನವನ್ನ ಮತ್ತು ಆಡಳಿತ ವರ್ಗ ಅಂದ್ರೆ ಜಿಲ್ಲಾಡಳಿತ ಯಾವ ರೀತಿಯಾದಂತಹ ಒಂದು ಅದ್ಭುತ ವ್ಯವಸ್ಥೆಯನ್ನ, ಮೂಲಭೂತ ಸೌಕರ್ಯಗಳನ್ನ ಒದಗಿಸಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ತಮ್ಮೆಲ್ಲರಿಗೂ ಸಹ ಗೊತ್ತಿರುವ
ಹಾಗೆ ನಾಡಿನ ಅಧಿದೇವತೆಯ ವರ್ಧಂತಿ ಸಹ ಇದೇ ತಿಂಗಳಿನಲ್ಲಿ ಇದೆ ಮತ್ತು 4 ಆಷಾಢ ಶುಕ್ರವಾರಗಳು ಬಹಳ ಪವಿತ್ರ ದಿನಗಳು ಅಂತ ಬಹಳ ಲಕ್ಷಾಂತರ ಮಂದಿ ಭಾವಿಸ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಸಹ ತಿಳಿದಿರೋ ಹಾಗೆ ಜಿಲ್ಲಾಡಳಿತದ ವತಿಯಿಂದ ನಾವು ಪ್ರೈವೇಟ್ ವೆಹಿಕಲ್ಸ್ ಗಳನ್ನ ಬ್ಯಾನ್ ಮಾಡಿದ್ದೇವೆ ಮತ್ತು ನಮ್ಮ ವತಿಯಿಂದಲೇ KSRTC ಬಸ್ ಗಳನ್ನ ನಾವು ಉಚಿತವಾಗಿ 5 ದಿನಗಳಲ್ಲಿ ಕೊಡ್ತಾ ಇದ್ದೇವೆ. ಉಳಿದ ದಿನಗಳಲ್ಲಿ ಪಾವತಿ ಆಧಾರದ ಮೇಲೆ ಆಗ್ತದೆ. ಉಳಿದಾಗೆ ಪೊಲೀಸ್ ಬಂದೋಬಸ್ತ್ ಬಹಳ ಸಮರ್ಪಕವಾಗಿ ನಿರ್ವಹಿಸ್ತಾ ಇದ್ದೇವೆ ಮತ್ತು ಸರದಿ ಸಾಲಿನಲ್ಲಿ ಬರಲಿಕ್ಕೆ ಬ್ಯಾರಿಕೇಡ್ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಅಂಗವಿಕಲರಿಗೆ ಮತ್ತು ಮಹಿಳೆಯರಿಗೆ ಮತ್ತು ವಯೋವೃದ್ಧರಿಗೆ ವಿಶೇಷ ಸೌಲಭ್ಯಗಳನ್ನ ನೇರ ದರ್ಶನದ ರೀತಿಯಲ್ಲಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಸಹ ಮಾಡ್ತಾ ಇದ್ರು ನಾವು ಸಾರ್ವಜನಿಕರಲ್ಲಿ ಒಂದು ಕೇಳೋದು ಅಂತ ಹೇಳಿದ್ರೆ, ಹೇಗೆ 2 ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ರೀತಿಯಲ್ಲಿ ನಾವು ಆಯೋಜಕರು ಒಂದು ಕಡೆ ನಾವು ಒಂದು ಕೈ ರೀತಿ ಇದ್ರೆ, ನೀವೆಲ್ಲ ಸಾರ್ವಜನಿಕರು ಭಕ್ತಾದಿಗಳು ಇನ್ನೊಂದು ಕೈ ಜೋಡಿಸ್ತಾರೆ. ನಾವೆಲ್ಲರೂ ಸಹ ಲಕ್ಷಾಂತರ ಮಂದಿ ಏನ್ ಬರ್ತಾ ಇದ್ದೇವೆ ಬಹಳ ಸುಸೂತ್ರವಾಗಿ ಇಲ್ಲಿ ಬಂದು ಒಂದು ಸರದಿ ಸಾಲಿನಲ್ಲಿ ನಿಂತು ತಾಯಿಯ ದರ್ಶನವನ್ನ ಪಡೆದು ಕೃತಾರ್ಥರಾಗಬೇಕು. ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ತಾವು ಅದನ್ನ ಮನಸ್ಬೇಕು ಅಂತ ಕೇಳ್ಕೊಳ್ತೀವಿ. ಆಷಾಢ ಮಾಸ ಅಂತಕ್ಕಂಥ ಬಹಳ ಒಂದು ವಿಶೇಷವಾದ ಮಾಸ. ಶಕ್ತಿ ದೇವತೆಗೆ ಆರಾಧನೆ ಮಾಡ್ತಕ್ಕಂಥದ್ದು ಒಂದು ಮಾಸ ಇರ್ತಕ್ಕಂಥದ್ದು. ಶ್ರಾವಣ ಮಾಸದಲ್ಲಿ ವಿಷ್ಣು ಆರಾಧನೆ ಮಾಡ್ತೀವಿ, ಕಾರ್ತಿಕದಲ್ಲಿ ಶಿವನಿಗೆ ಆರಾಧನೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡೋದು ವಿಶೇಷವಾಗಿ ಒತ್ತುಕೊಟ್ಟಿರ್ತಕ್ಕಂಥದ್ದು. ಎಂದಿನಂತೆ ಬೆಳಗ್ಗೆ 3:30 ಮಹಾನ್ಯ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗುತ್ತೆ. ಇಂದಿನ ವಿಶೇಷವಾಗಿ ಬೆಳಗ್ಗೆ 5:30 ರಾತ್ರಿ 10 ಗಂಟೆವರೆಗೂ ದರ್ಶನ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡಾಗುತ್ತೆ. 4 ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರ ಮುಂದುವರ್ಕೊಂಡು ಶುಭ. ಇದಕ್ಕೆ ಯಾವ ಲಗ್ನಗಳು ಇರೋದಿಲ್ಲಪ್ಪ. ಬೆಳಗ್ಗೆ ಇದರಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆರಂಭ ಮಾಡುತ್ತೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಸಂದೀಪ್, ಇನ್ನು ದೂರವಾಣಿ ಸಂಪರ್ಕದ ಮೂಲಕವಾಗಿ ಒಂದಷ್ಟು ಮಾಹಿತಿಗಳನ್ನ ಕೊಡೋದಾದ್ರೆ, ಹೆಂಗಿತ್ತು ಮೇಲಿನ ವಾತಾವರಣ ಮತ್ತು ಬೆಟ್ಟದ ತಪ್ಪಲಿನಲ್ಲಿ ಹೇಗಿದೆ, ಇವೆಲ್ಲದರ ಬಗ್ಗೆ ಬ್ರೀಫ್ ಮಾಡ್ಬೋದಾ? ಹೌದು ವೆಂಕಟೇಶ್, ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಆಷಾಢ ಮಾಸದಲ್ಲಿ ದೇವಿ ದೇವಸ್ಥಾನಗಳಲ್ಲಿ ಬಹು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ. ಹಾಗೆ ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಭಾರಿ ವಿಶೇಷ ಪೂಜೆಗಳನ್ನ ದೇವಿ ದೇವಸ್ಥಾನದಲ್ಲಿ ನಡೆಸಲಾಗತ್ತೆ. ಅದರ ಒಂದು ಭಾಗವಾಗಿ ಮೈಸೂರಿನ ಶಕ್ತಿ ದೇವತೆ ಆಗಿರುವಂತಹ ತಾಯಿ ಚಾಮುಂಡೇಶ್ವರಿಯ ಚಾಮುಂಡಿ ಬೆಟ್ಟದಲ್ಲಿ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷ ಪೂಜೆಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ವರ್ಷ ಮೊದಲನೇ ಆಷಾಢದ ಶುಕ್ರವಾರ ಆದ್ರಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಹಾಗೆ ಅದಕ್ಕೆ ಬೇಕಾದಂಗೆ ಜಿಲ್ಲಾಡಳಿತ ಕೂಡ ಅತಿ ಸುಸಜ್ಜಿತವಾಗಿ ಈ ಸತಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೆ. ಪ್ರತಿ ವರ್ಷ ಏನಾಗ್ತಿತ್ತು ಅಂತ ಹೇಳಿದ್ರೆ, ಆಷಾಢ ಶುಕ್ರವಾರಕ್ಕೆ ಬೆಟ್ಟಕ್ಕೆ ಹೋಗಿ ದೇವಿಯ ದರ್ಶನ ಪಡಿಲಿಕ್ಕೆ VIP ಪಾಸ್ಗಳನ್ನ ಕೊಡ್ತಾ ಇದ್ರು. ಅದನ್ನ ಈ ವರ್ಷ ಕ್ಯಾನ್ಸಲ್ ಮಾಡಿ ಜನಸಾಮಾನ್ಯರೊಟ್ಟಿಗೆ ಎಲ್ಲಾರು ಸಮಾನವಾದಂತಹ ದರ್ಶನವನ್ನ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸರಿ ಜಿಲ್ಲಾಡಳಿತ ನಿರ್ಧಾರ ತಗೊಂಡು ಯಾರಿಗೂ ಪಾಸ್ಗಳನ್ನ ಕೊಟ್ಟಿರ್ಲಿಲ್ಲ. ಸೊ ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲಾರು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಹೆಲಿಪ್ಯಾಡ್ ನಲ್ಲಿ ತಮ್ಮ ವೆಹಿಕಲ್ ಗಳನ್ನ ನಿಲ್ಲಿಸಿ ಅಲ್ಲಿಂದ ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಸರ್ಕಾರದ ಕಡೆಯಿಂದ ಉಚಿತ ಬಸ್ ವ್ಯವಸ್ಥೆ ಕೆಳಗಿನಿಂದ ಬೆಟ್ಟದವರೆಗೂ ಹಾಗೂ ಬೆಟ್ಟದಲ್ಲಿ ದರ್ಶನ ಮುಗಿದ ನಂತರ ವಾಪಸ್ ಪುನಃ ಕೆಳಗಡೆ ಕರ್ಕೊಂಡ್ಬಂದು ಬಿಡುವಂತಹ ವ್ಯವಸ್ಥೆಯನ್ನ ಈ ಸರಿ ಜಿಲ್ಲಾಡಳಿತ ಮಾಡ್ಕೊಂಡಿದೆ. ಹಾಗೂ ಪೊಲೀಸ್ ಬಂದೋಬಸ್ತ್ ತುಂಬಾ ಚೆನ್ನಾಗಿ ನಡೆಸಿದ್ದಾರೆ. ಬೆಳಿಗ್ಗೆನೆ ಇವತ್ತು 7:30 ಅಷ್ಟೊತ್ತಿನಲ್ಲಿ ಕಮಿಷನರ್ ಹಾಗೂ DC ಎಲ್ಲಾರು ಬಂದು ವ್ಯವಸ್ಥೆಗಳು ಹೇಗಿದೆ, ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೊಂಡು ಖುದ್ದಾಗಿ ಬಂದು ನೋಡಿ ಅದನ್ನ ಏನಾದ್ರು ಲೋಪದೋಷಗಳಿದ್ರೆ ಅದನ್ನ ಸರಿಪಡಿಸಿ ಮುಂದುವರಿತಾ ಇದ್ದಾರೆ. ಭಕ್ತಾದಿಗಳಿಗೆ ಅಲ್ಲಿ ಚಾಮುಂಡೇಶ್ವರಿ ಸೇವಾ ಸಮಿತಿ ಅಂತ ಒಂದು ಸಣ್ಣದಾದಂತ ಒಂದು ಸಂಘ ಇದೆ. ಅವರು ಪ್ರತಿ ವರ್ಷ ಬಂದಂತ ಭಕ್ತಾದಿಗಳಿಗೆ, ಅಂದ್ರೆ ಮೊದಲನೇ ಶುಕ್ರವಾರ ಆಷಾಢ ಶುಕ್ರವಾರಕ್ಕೆ ದರ್ಶನಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಉಚಿತ ಊಟದ ವ್ಯವಸ್ಥೆ ಹಾಗೂ ಬೆಳಗಿನ ತಿಂಡಿಯ ವ್ಯವಸ್ಥೆಯನ್ನ ಅವ್ರು ಮಾಡಿದ್ದಾರೆ. ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ
ಬಂದಂತಹ ಆ ಭಕ್ತಾದಿಗಳು ಸರತಿ ದೊಡ್ಡದಾಗಿರತ್ತೆ. ಏನಿಲ್ಲ ಅಂತ ಹೇಳಿದ್ರು ನೀವು ದೇವಸ್ಥಾನದ ಗೋಪುರವನ್ನ ದಾಟಬೇಕಾದ್ರೆ ಸರಿಸುಮಾರು ಒಂದು 4 ರಿಂದ 5 ಕಿಲೋಮೀಟರ್ ಅಷ್ಟು ಕ್ಯೂ ಅನ್ನ ನೀವು ದಾಟ್ಕೊಂಡ್ ಬರ್ಬೇಕಾಗತ್ತೆ. ಸೊ ಹಾಗಾಗಿ ಭಕ್ತಾದಿಗಳು ಏನ್ ಮಾಡ್ತಾರೆ, ಬೆಳಿಗ್ಗೆ 4:30ಇಂದನೇ ಬಸ್ ವ್ಯವಸ್ಥೆ ಇರೋದ್ರಿಂದ ಅಷ್ಟು ಬೆಳಿಗ್ಗೆಯೇ ಹೋಗಿ ತಾವು ಆದಷ್ಟು ಬೇಗ ದೇವಿಯ ದರ್ಶನವನ್ನ ಪಡಿಬೇಕು ಅಂತ ಸರತಿ ಸಾಲಿನಲ್ಲಿ ನಿಂತಿರ್ತಾರೆ. ನಿಂತು ದರ್ಶನವನ್ನ ಪಡೆದು ಹೊರಗಡೆ ಬರ್ಲಿಕ್ಕೆ ಸರಿಸುಮಾರು 3-3:30 ಗಂಟೆ ಅಷ್ಟು ಸಮಯ ಬೇಕಾಗತ್ತೆ. ಸೊ ಹೊರಗಡೆ ಬಂದಂತವ್ರಿಗೆ ಉಪಹಾರದ ಸಿಗದೆ ಇದ್ರೆ ಭಕ್ತಾದಿಗಳಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಸರಿಸುಮಾರು 19 ವರ್ಷಗಳಿಂದ ಈ ಒಂದು ಸೇವೆಯನ್ನು ನಡೆಸ್ಕೊಂಡ್ ಬರ್ತಾ ಇರುವಂತ ಚಾಮುಂಡೇಶ್ವರಿ ಸೇವಾ ಸಂಘದವರು ಈ ವರ್ಷವೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹಾಗೆ ದರ್ಶನಕ್ಕೆ ಹೋಗ್ಲಿಕ್ಕೆ ಕ್ಯೂ ಏನ್ ಸಿಸ್ಟಮ್ ಮಾಡಿದ್ದಾರೆ, ಆ ಕ್ಯೂ ಸಿಸ್ಟಮ್ಗೆ ಬೇಕಾಗಿರುವಂತಹ ವ್ಯವಸ್ಥೆಗಳು ಕೂಡ ಈ ಸರಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕ್ಯೂ ಏನ್ ಜನರಲ್ ಕಾಂಪ್ಲೆಕ್ಸ್ ಏನಿತ್ತು ಅಂದ್ರೆ ಪ್ರತಿದಿನ ಇರುವಂತಹ ಕ್ಯೂ ಕಾಂಪ್ಲೆಕ್ಸ್ ಏನಿತ್ತು ಅದನ್ನ ಈ ಸರಿ ಕ್ಯೂ ಕಾಂಪ್ಲೆಕ್ಸ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಕ್ಸ್ಟೆಂಡ್ ಮಾಡಿ ಕೃತಕವಾದಂತಹ ಬ್ಯಾರಿಕೇಡ್ ಗಳನ್ನ ಹಾಕಿ ಕ್ಯೂ ಸಿಸ್ಟಮ್ ಅನ್ನ ಮಾಡಿ ಬಂದಂತಹ ಭಕ್ತಾದಿಗಳಿಗೆ ಮಳೆ, ಬಿಸಿಲು, ಗಾಳಿ ಇದರಿಂದ ರಕ್ಷಣೆ ಬೇಕು ಅಂತ ಹೇಳಿ ಅದಕ್ಕೆ ಸಮೇತ ಶಾಮಿಯಾನದ ವ್ಯವಸ್ಥೆಯನ್ನ ಮಾಡಿ ಜಿಲ್ಲಾಡಳಿತ ತುಂಬಾ ಸುಸಜ್ಜಿತವಾಗಿ ಈ ಸರಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ದೇವಿಯ ದರ್ಶನವೂ ಕೂಡ ಅಷ್ಟೇ. ಪ್ರತಿ ಆಷಾಢದ ಶುಕ್ರವಾರ ಅಂದ್ರೆ ಏನು 4 ರಿಂದ 5 ಆಷಾಢದ ಶುಕ್ರವಾರ ಬರುತ್ತೆ, ಆ ಪ್ರತಿ ಶುಕ್ರವಾರ ದಿವಸ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಅಲಂಕಾರವನ್ನ ಮಾಡ್ತಾರೆ. ಇವತ್ತು ಕೂಡ ಹಾಗೆ ತಾಯಿ ಚಾಮುಂಡೇಶ್ವರಿಗೆ ಲಕ್ಷ್ಮೀ ದೇವಿಯ ಅಲಂಕಾರದಲ್ಲಿ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ರು. ಬಂದಂತ ಭಕ್ತಾದಿಗಳು ತುಂಬಾ ದೂರದಿಂದ ಬಂದಿದ್ರು. ನಾವು ಅಲ್ಲಿ ಕೆಲವು ಭಕ್ತಾದಿಗಳನ್ನ ಮಾತಾಡ್ಸಿದ್ವಿ. ಕೆಲವರು ಬೆಂಗಳೂರು, ನೆಲಮಂಗಲ, ಆ ಕಡೆ ಬಿಜಾಪುರ ಈ ಕಡೆ ಸೈಡ್ ಇಂದ ಎಲ್ಲಾ ಜನರು ರಾತ್ರಿ ಪಾಪ ಕಷ್ಟಪಟ್ಟು ಬಂದು ಇಲ್ಲಿ ಬೆಳಗ್ಗೆ ಸರತಿ ಸಾಲಿನಲ್ಲಿ ನಿಂತು ತಾಯಿಯ ದರ್ಶನವನ್ನ ಪಡೆದು ಪುನೀತರಾಗ್ತಾ ಇದ್ದದನ್ನ ನಾವು ನೋಡ್ಬೋದಿತ್ತು. ವೀರೇಶ್, ಥ್ಯಾಂಕ್ ಯು ಸಂದೀಪ್, ನಿಮ್ಮೆಲ್ಲ ಮಾಹಿತಿಗಳಿಗೆ. ಒನ್ ಮೋರ್ ಕ್ವಶನ್. ಇನ್ನು ಸುಸಜ್ಜಿತವಾಗಿ ನಡೆಸಿರುವಂತಹ ಜಿಲ್ಲಾಡಳಿತದ ಕೈಂಕರ್ಯಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇನ್ನು ಪ್ರಸಾದ ವಿನಿಯೋಗದ ವಿಷಯವಸ್ತುಗೆ ಸಂಬಂಧಪಟ್ಟಂತೆ ತಾಯಿ ಚಾಮುಂಡೇಶ್ವರಿಯ ತಪ್ಪಲಿನಲ್ಲಿ ಅಂದ್ರೆ ಪಾದದಲ್ಲಿ ಕೂಡ ಪ್ರಸಾದ ವಿನಿಯೋಗ ಮಾಡ್ತಾರೆ, ಅಂದ್ರೆ ಖಾಸಗಿಯಾಗಿ. ಹಾಗೆ ತಾಯಿ ಚಾಮುಂಡೇಶ್ವರಿಯ ದೇವಸ್ಥಾನದ ಪಕ್ಕದಲ್ಲಿಯೂ ಕೂಡ ಕಳೆದ ವರ್ಷಗಳಲ್ಲಿ ಅಥವಾ ಆ ಹಿಂದಿಯ ವರ್ಷಗಳಲ್ಲಿ ಪ್ರಸಾದ ವಿನಿಯೋಗ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗಿತ್ತು. ಈ ಬಾರಿ ಹೇಗಿದೆ? ನಂದಿ ಬಳಿ ಏನಾದ್ರೂ ಪ್ರಸಾದ ವಿನಿಯೋಗ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಪ್ರಸಾದ ವಿನಿಯೋಗ ಮಾಡ್ತೀನಿ ಅಂತ ಹೇಳಿ ಆಟೋದಲ್ಲಿ ಅಥವಾ ಬೇರೆ ಬೇರೆ ಟ್ರಕ್ಗಳಲ್ಲಿ, ಕಾರ್ಗಳಲ್ಲಿ ಪ್ರಸಾದವನ್ನ ತೆಗೆದುಕೊಂಡು ಹೋಗುವ ಖಾಸಗಿ ವ್ಯಕ್ತಿಗಳಿಗೆ ಅವಕಾಶ ಮಾಡಿಕೊಡ್ಲಾಗಿದೆಯಾ? ಹೇಗೆ ಅದು? ವೀರೇಶ್, ಇಲ್ಲ, ಈ ಸತಿ ಈ ಒಂದು ವರ್ಷ ಈ ಒಂದು ವಿಷಯಗಳನ್ನ ಇಟ್ಕೊಂಡು ಜಿಲ್ಲಾಡಳಿತ ತುಂಬಾ ಕಟ್ಟುನಿಟ್ಟಾದ ನಿಯಮಗಳನ್ನ ಹಾಕಿದೆ. ಹೌದು, ಮೇಲ್ಗಡೆ ದೇವಸ್ಥಾನದ ಹತ್ತಿರ ಅಂದ್ರೆ ದೇವಸ್ಥಾನದ ಸುಸಜ್ಜಿತವಾದಂತಹ ಬಹುಮಹಡಿ ಕಾರ್ ಪಾರ್ಕಿಂಗ್ ಕಟ್ಟಡ ಏನಿದೆ ಅಲ್ಲಿ 19 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇರುವಂತಹ ಚಾಮುಂಡೇಶ್ವರಿ ಸೇವಾ ಸಮಿತಿ ಅವರೊಬ್ಬರಿಗೆ ಮಾತ್ರ ಪ್ರಸಾದ ವಿನಿಯೋಗದ ಅವಕಾಶ ನೀಡಲಾಗಿದೆ. ಹಾಗೂ ಖಾಸಗಿಯವರು ಎಲ್ಲಾದ್ರೂ ತಾವು ಪ್ರಸಾದ ವಿನಿಯೋಗ ಮಾಡಬೇಕು ಅಂತಿರೋರು ಚಾಮುಂಡಿ ಬೆಟ್ಟದ ಪಾದದಿಂದ ಮೆಟ್ಟಿಲುಗಳನ್ನ ಏರಿ ಏನು ಹೋಗ್ತೀವಿ, ಅವರು ತಮ್ಮ ಕೈಯಲ್ಲಿ ಪ್ರಸಾದವನ್ನ ಮೆಟ್ಟಿಲು ಹತ್ತಿ ತಗೊಂಡೋಗಿ ಅಲ್ಲಿ ಬೇಕಾದ್ರೆ ವಿನಿಯೋಗ ಮಾಡುವಂತ ವ್ಯವಸ್ಥೆ ಇದೆ. ಅದು ಬಿಟ್ಟು ಯಾವುದೇ ವಾಹನಗಳಿಗಾಗ್ಲಿ ಪಾಸ್ ಇಲ್ಲದೆ ಈ ಸರಿ ಪಾಸ್ ವ್ಯವಸ್ಥೆ ಇಲ್ಲದ ಕಾರಣ ಪ್ರೋಟೋಕಾಲ್ ನಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅವ್ರಗಳಿಗೆ ಬಿಟ್ಟು ಬೇರೆ ಯಾವುದೇ ಖಾಸಗಿ ವಾಹನಗಳನ್ನ ಮೇಲ್ಗಡೆ ಕಳಿಸ್ತಾ ಇಲ್ಲ. ಅದು ಅಲ್ಲದೆ ನಾವು ನಮ್ಮ ಕಣ್ಮುಂದೆ ನಡೆದಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವು ಬೆಟ್ಟಕ್ಕೆ ಹತ್ತುವ ಸಮಯದಲ್ಲಿ ನಮ್ಮನ್ನ ಒಂದ್ ಕಡೆ ತಡೀತಾರೆ ಪೊಲೀಸರು ಪಾಸ್ ವಿಚಾರಣೆ ಮಾಡೋದಕ್ಕೆ. ಅವಾಗ ಖುದ್ದು ಪೊಲೀಸ್ ಕಮಿಷನರ್ ವಾಕಿ ಟಾಕಿಯಲ್ಲಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಯಾವುದೋ ಕೆಲವು ಕೆಲಸ ಇಲ್ಲದೆ ಇರುವಂತಹ ಪೊಲೀಸ್ ವಾಹನಗಳು ತಮ್ಮ ಮನೆಯವ್ರನ್ನ ಹಾಗೂ ತಮ್ಮ ಫ್ರೆಂಡ್ಸ್ ಗಳನ್ನ ಕರ್ಕೊಂಡು ಬೆಟ್ಟಕ್ಕೆ ದರ್ಶನ ಕರ್ಕೊಂಡ್ ಬರ್ತಾ ಇದ್ದಾರೆ, ಅಂತ ಪೊಲೀಸ್ ವಾಹನಗಳನ್ನು ಸಮೇತ ನೀವು ಮೇಲೆ ಬಿಡಬಾರ್ದು ಅನ್ನುವಂತ ಒಂದು ಇನ್ಸ್ಟ್ರಕ್ಷನ್ಸ್ ನ ಬೈ ವಾಕಿ ಟಾಕಿ ಎಲ್ಲರಿಗೂ ಹಂಚಿರೋದನ್ನ
ನನ್ನ ಕಣ್ಣಾರೆ ನಾನು ನೋಡಿದಂತಹ ವಿಷಯ ವೀರೇಶ್. ಗ್ರೇಟ್ ಥಿಂಗ್. ಇಂತಹ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳು ಮೈಸೂರಿಗೆ ಅವಶ್ಯಕತೆ ಇದೆ. ಇಂತಹ ಅಧಿಕಾರಿಗಳಿಗೆ ನಮ್ಮ ಈಡೆನ್ ನ್ಯೂಸ್ ವತಿಯಿಂದ ಕೂಡ ಅಭಿನಂದನೆಗಳನ್ನ ಹೇಳ್ತಾ, ಥ್ಯಾಂಕ್ ಯು ಸಂದೀಪ್, ಬಹಳ ಅದ್ಭುತವಾದಂತಹ ಸವಿಸ್ತಾರವಾದಂತಹ ಮಾಹಿತಿಗಳನ್ನ ಕೊಟ್ಟಿದೆ. ನನ್ನ ವರದಿಗಾರ ಸಂದೀಪ್ ಹೇಳ್ತಾ ಇದ್ದ, ಅವಶ್ಯಕತೆ ಇಲ್ಲದೆ ಏನಾದ್ರೂ ಪೊಲೀಸ್ ವಾಹನಗಳಾಗಲಿ ಮತ್ತಿತರ ಖಾಸಗಿ ಅಥವಾ ಸರ್ಕಾರಿ ವೆಹಿಕಲ್ಗಳು ಬಂದ್ರು ಕೂಡ ಅಂತಹ ವೆಹಿಕಲ್ಗಳನ್ನು ಕೂಡ ತಡೀರಿ ಎನ್ನುವಂತಹ ಇನ್ಸ್ಟ್ರಕ್ಷನ್ ಅನ್ನ, ಆದೇಶವನ್ನ, ಸೂಚನೆಯನ್ನ ಕೊಟ್ಟಿದ್ದಾರಂತೆ ಕಮಿಷನರ್. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ವಿಮಲತ್ಕರಂ, ದಕ್ಷ ಪೊಲೀಸ್ ಅಧಿಕಾರಿ, ನಿಮಗೊಂದು ಅಭಿನಂದನೆ ಮೇಡಮ್. ಇಂತಹ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಇಚ್ಛಾಶಕ್ತಿ ಬೇಕು, ಒಂದು ದಕ್ಷತೆ ಕೂಡ ಬೇಕು. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್ ಸಂದೀಪ್. ಬಹಳ ಅದ್ಭುತವಾದಂತಹ ವಿಷಯವನ್ನ ಜನರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ ಅಂತ ನಾನಾದ್ರೂ ಭಾವಿಸ್ತೀನಿ. ಎಸ್, ಇನ್ನು ಭಕ್ತಾದಿಗಳು ಈಡೆನ್ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ. ಬನ್ನಿ, ಅವ್ರು ಏನೇನ್ ಮಾತನಾಡೋದು ಕೇಳಿಸ್ಕೊಂಬಾರ. 9 ವರ್ಷದಿಂದ ಚಾಮುಂಡೇಶ್ವರಿ ಸೇವಾ ಸಮಿತಿ, ಚಾಮರಾಜ ಜೋಡಿ ರಸ್ತೆ, SCL ಅಂಡ್ರೆ ಮೈಸೂರು ಇವರ ವತಿಯಿಂದ ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಬೆಳಿಗ್ಗೆ 6:30ಯಿಂದ 10:30 ತನಕ ತಿಂಡಿ ವ್ಯವಸ್ಥೆ, 11 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇವತ್ತಿನ ಈ ತಿಂಡಿ ವ್ಯವಸ್ಥೆಯಲ್ಲಿ ಬೆಳಿಗ್ಗೆ 6:30ಗೆ ತಿಂಡಿ ಶುರು ಮಾಡಿದ್ದೀವಿ. ತಿಂಡಿಯಲ್ಲಿ ಕೇಸರಿ ಬಾತು, ಪೊಂಗಲ್ಲು, ಖಾರ ಬಾತು ಇಷ್ಟನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಊಟದಲ್ಲಿ ಉಪ್ಪು, ಉಪ್ಪಿನಕಾಯಿ, 1 ಕೋಸಂಬರಿ, 1 ಪಲ್ಯ, ಬಿಸಿಬೇಳೆ ಬಾತು, ಮತ್ತು ಅನ್ನ, ಸಾಂಬಾರು, ಮತ್ತು 1 ಹಪ್ಪಳ, ಮೊಸರು, ಮತ್ತು ಸ್ವೀಟಾಗಿ ಮೈಸೂರು ಪಾಕನೇ ಈ ಸರ್ತಿ ಸರಬರಾಜು ಮಾಡ್ತಾ ಇದ್ದೀವಿ. ಈ 19ನೇ ವರ್ಷದ ಈ ಸೇವೆಯಲ್ಲಿ ತಮ್ಮೆಲ್ಲರ ಸಹಕಾರದಿಂದ ಮತ್ತು ಚಾಮುಂಡೇಶ್ವರಿ ಆಶೀರ್ವಾದದಿಂದ 19 ವರ್ಷ ನಾವು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡ್ಬರ್ತೀವಿ. ಇದೇ ಥರ ಮುಂದಿನ ವರ್ಷನೂ ಕೂಡ ಮುನ್ನಡೆಸ್ಕೊಂಡು ಹೋಗಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಳ್ತೀವಿ. ಸರಿಸುಮಾರು ಎಷ್ಟು ಜನರಿಗೆ ಇಲ್ಲಿ ಅಡುಗೆಗಳನ್ನ ಮಾಡ್ತಾ ಇದ್ದಾರೆ? ಇವತ್ತು ಅಂದಾಜು ಒಂದು ಬೆಳಿಗ್ಗೆ ತಿಂಡಿ 7 ರಿಂದ 8 ಸಾವಿರ ಜನ. ಸರ್, ಇವತ್ತು ನೀವು ನಮಸ್ತೆ. ಇದು 19ನೇ ವರ್ಷದ ಸೇವೆ. ನಾವು ಚಾಮುಂಡೇಶ್ವರಿ ಸೇವಾ ಸಮಿತಿಯಿಂದ 125 ಜನ ಮೆಂಬರ್ಸ್ಗಳಿದ್ದೀವಿ. ಅವರೇ ಸ್ವತಃ ಎಲ್ಲ ಹಾಕಿ ವ್ಯವಸ್ಥೆನ ಮಾಡ್ತಾರೆ. ಮತ್ತು ಈಗ ಬೆಳಗ್ಗೆ 6 ಗಂಟೆಯಿಂದನೇ ತಿಂಡಿ ವ್ಯವಸ್ಥೆ ಶುರುವಾಗಿದೆ. ಪೊಲೀಸ್ನವರು ನಮಗೆ ಸಹಕಾರ ಕೊಡಬೇಕು, ಮತ್ತು ಬರೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಪೊಲೀಸ್ನವ್ರಿಗೂ ಕೇಳ್ಕೊತೀನಿ ಈ ಮೂಲಕ. ಬೆಳಗ್ಗೆ ಪೊಂಗಲ್ಲು, ಕೇಸರಿ ಬಾತು, 10 ಗಂಟೆ ಮೇಲೆ 10:30 ಮೇಲೆ ಊಟದ ವ್ಯವಸ್ಥೆ, ಟೇಬಲ್ ಊಟ, ಎಲೆ ಊಟ, ಮದುವೆ ಮನೆಯಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಊಟದ ವ್ಯವಸ್ಥೆ ಇರುತ್ತೆ. ತಾವೆಲ್ಲರೂ ಬಂದು ಸ್ವೀಕರಿಸ್ಬೇಕು ಅಂತ ಮನವಿ ಮಾಡ್ಕೊತೀವಿ. ಕೆಳಗಿನಿಂದ ಬೆಟ್ಟದವರೆಗೆ ಬೆಟ್ಟದ ದರ್ಶನ ಮುಗಿದ ನಂತರ ವಾಪಸ್ ಪುನಃ ಕೆಳಗಡೆ ಕರ್ಕೊಂಡ್ಬಂದು ಬಿಡುವಂತಹ ವ್ಯವಸ್ಥೆ ಎಲ್ಲ ಈ ಸಮಿತಿಯಿಂದ ಇರುತ್ತೆ. ವಿಶೇಷ ಪೂಜೆಗಳನ್ನ ಮೈಸೂರಿನ ಶಕ್ತಿ ದೇವತೆ ಆಗಿರುವಂತಹ ತಾಯಿ ಚಾಮುಂಡೇಶ್ವರಿಯ ಚಾಮುಂಡಿ ಬೆಟ್ಟದಲ್ಲಿ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷ ಪೂಜೆಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ವರ್ಷ ಮೊದಲನೇ ಆಷಾಢದ ಶುಕ್ರವಾರ ಆದ್ದರಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಹಾಗೆ ಅದಕ್ಕೆ ಬೇಕಾದಂಗೆ ಅಲ್ಲಿಂದ ಉಚಿತ ಬಸ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ. ಉಚಿತ ಬಸ್ ಕೆಳಗಿನಿಂದ ಬೆಟ್ಟದವರೆಗೆ ಬೆಟ್ಟದ ದರ್ಶನ ಮುಗಿದ ನಂತರ ವಾಪಸ್ ಪುನಃ ಕೆಳಗಡೆ ಕರ್ಕೊಂಡ್ಬಂದು ಬಿಡುವಂತಹ ವ್ಯವಸ್ಥೆ ಎಲ್ಲ ಈ ಸಮಿತಿಯಿಂದ ಇರುತ್ತೆ. ವಿಶೇಷ ಪೂಜೆಗಳನ್ನ ಮೈಸೂರಿನ ಶಕ್ತಿ ದೇವತೆ ಆಗಿರುವಂತಹ ತಾಯಿ ಚಾಮುಂಡೇಶ್ವರಿಯ ಚಾಮುಂಡಿ ಬೆಟ್ಟದಲ್ಲಿ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷ ಪೂಜೆಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ವರ್ಷ ಮೊದಲನೇ ಆಷಾಢದ ಶುಕ್ರವಾರ ಆದ್ದರಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಹಾಗೆ ಅದಕ್ಕೆ ಬೇಕಾದಂಗೆ ಅಲ್ಲಿಂದ ಉಚಿತ ಬಸ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ. ಉಚಿತ ಬಸ್ ಕೆಳಗಿನಿಂದ ಬೆಟ್ಟದವರೆಗೆ ಬೆಟ್ಟದ ದರ್ಶನ ಮುಗಿದ ನಂತರ ವಾಪಸ್ ಪುನಃ ಕೆಳಗಡೆ ಕರ್ಕೊಂಡ್ಬಂದು ಬಿಡುವಂತಹ ವ್ಯವಸ್ಥೆ ಎಲ್ಲ ಈ ಸಮಿತಿಯಿಂದ ಇರುತ್ತೆ. ವಿಶೇಷ ಪೂಜೆಗಳನ್ನ ಮೈಸೂರಿನ ಶಕ್ತಿ ದೇವತೆ
ಚಾಮುಂಡಿ ಬೆಟ್ಟದಲ್ಲಿ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷ ಪೂಜೆಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ವರ್ಷ ಮೊದಲನೇ ಆಷಾಢದ ಶುಕ್ರವಾರ ಆದ್ರಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಹಾಗೆ ಅದಕ್ಕೆ ಬೇಕಾದಂಗೆ ಅಲ್ಲಿಂದ ಉಚಿತ ಬಸ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ. ಉಚಿತ ಬಸ್ ಕೆಳಗಿನಿಂದ ಬೆಟ್ಟದವರೆಗೆ ಅದು ಬೆಟ್ಟದಲ್ಲಿ ದರ್ಶನ ಮುಗಿದ ನಂತರ ವಾಪಸ್ ಪುನಃ ಕೆಳಗಡೆ ಕರ್ಕೊಂಡ್ಬಂದು ಬಿಡುವಂತಹ ವ್ಯವಸ್ಥೆ ಎಲ್ಲ ಈ ಸರಿ ಬೇಕಾಗುತ್ತೆ. ಯಾರು ವಿಶೇಷ ಪೂಜೆಗಳನ್ನ ಶಕ್ತಿ ದೇವತೆಯಾಗಿರುವಂತಹ ತಾಯಿ ಚಾಮುಂಡೇಶ್ವರಿಯ ಚಾಮುಂಡಿ ಬೆಟ್ಟದಲ್ಲಿ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷ ಪೂಜೆಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ವರ್ಷ ಮೊದಲನೇ ಆಷಾಢದ ಶುಕ್ರವಾರ ಆದ್ರಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಹಾಗೆ ಅದಕ್ಕೆ ಬೇಕಾದಂಗೆ ಅಲ್ಲಿಂದ ಉಚಿತ ಬಸ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ. ಉಚಿತ ಬಸ್ ಕೆಳಗಿನಿಂದ ಬೆಟ್ಟದವರೆಗೆ ಅದು ಬೆಟ್ಟದಲ್ಲಿ ದರ್ಶನ ಮುಗಿದ ನಂತರ ವಾಪಸ್ ಪುನಃ ಕೆಳಗಡೆ ಕರ್ಕೊಂಡ್ಬಂದು ಬಿಡುವಂತಹ ವ್ಯವಸ್ಥೆ ಎಲ್ಲ ಈ ಸರಿ ಬೇಕಾಗುತ್ತೆ. ಯಾರು ವಿಶೇಷ ಪೂಜೆಗಳನ್ನ ಶಕ್ತಿ ದೇವತೆಯಾಗಿರುವಂತಹ ತಾಯಿ ಚಾಮುಂಡೇಶ್ವರಿಯ ಚಾಮುಂಡಿ ಬೆಟ್ಟದಲ್ಲಿ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷ ಪೂಜೆಗಳನ್ನ ಇಲ್ಲಿ ವಿಶೇಷ ಏನಿದೆ ಅಂತಂದ್ರೆ ಸೇವೆ ಮಾಡೋದಕ್ಕೆ ಆಚಾರ ಮಾಡ್ತಾರೆ. ಯಾಕೆಂದ್ರೆ ಕಾರ್ತಿಕ ಮಾಸದಲ್ಲಿ ಗೃಹಪ್ರವೇಶ ಇಲ್ಲ ಇಲ್ಲಿ ವಿಶೇಷ ಏನಿದೆ ಅಂತಂದ್ರೆ ಸೇವೆ ಮಾಡೋದಕ್ಕೆ ಆಚಾರ ಮಾಡ್ತಾರೆ. ಯಾಕೆಂದ್ರೆ ಕಾರ್ತಿಕ ಮಾಸದಲ್ಲಿ ಗೃಹಪ್ರವೇಶ ಆಷಾಢ ಮಾಸದಲ್ಲಿ ಶುಕ್ರವಾರ ತುಂಬಾ ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಹಾಗಾಗಿ ಇಂದು ಆಷಾಢದ ಮೊದಲನೇ ಶುಕ್ರವಾರವಾದಂತ ಇಂದು ಚಾಮುಂಡಿ ಬೆಟ್ಟದಲ್ಲಿ ತುಂಬಾ ಜನ ಸೇರಿದ್ದಾರೆ. ತುಂಬಾ ಭಕ್ತಾದಿಗಳು ತಾಯಿಯ ದರ್ಶನವನ್ನ ಮಾಡೋದಕ್ಕೆ ಬಂದಿದ್ದಾರೆ. ಈಗಾಗಲೇ ನೋಡ್ಬೋದು, ಬೆಳಗ್ಗೆ ಮಂಜಿನಿಂದ ಕವಿದಂತಹ ಚಾಮುಂಡಿ ಬೆಟ್ಟ ಅಷ್ಟೇ ಜನಜಂಗುಳಿಯನ್ನು ಕೂಡ ಹೊಂದಿದೆ. ಚಾಮುಂಡಿ ಬೆಟ್ಟದಲ್ಲಿ ಪ್ರತಿ ವರ್ಷ ಆಷಾಢ ಶುಕ್ರವಾರದಂದು ಅತಿ ಹೆಚ್ಚು ಜನ ಸೇರ್ತಾರೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ಬಂದೋಬಸ್ತನ್ನ ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ. ಈ ಸರಿ ಪ್ರತಿ ವರ್ಷ VIP-ಗಳಿಗೆ ಹಾಗೂ ಕೆಲವರಿಗೆ ಪಾಸ್ಗಳನ್ನ ಕೊಡ್ತಾ ಇದ್ರು. ಆದ್ರೆ ಈ ವರ್ಷ ಆ ಪಾಸ್ಗಳನ್ನ ರದ್ದು ಮಾಡಿ ಎಲ್ಲರಿಗೂ ಸಾರ್ವತ್ರಿಕವಾಗಿ ಸಮಾನವಾಗಿ ದರ್ಶನವನ್ನ ಕೊಡಬೇಕು ಅಂತ ಜಿಲ್ಲಾಡಳಿತ ತೀರ್ಮಾನ ಮಾಡಿ ಎಲ್ಲರನ್ನು ಒಂದೇ ತರಹದಲ್ಲಿ ಟ್ರೀಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನೀವೀಗ ನೋಡ್ಬೋದು ಜನರು ಹೇಗಿದ್ದಾರೆ ಅಂತ ಹೇಳಿದ್ರೆ, ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಅತಿ ಹೆಚ್ಚು ಜನ ಸೇರಿದ್ದಾರೆ. ಪೊಲೀಸ್ ಇಲಾಖೆ ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಜೊತೆಗೆ ಮೌಂಟೆಡ್ ಪೊಲೀಸ್ ಕೂಡ ಈ ಸರಿ ನಿಯೋಜನೆ ಮಾಡಲಾಗಿದೆ ಮೇಲೆ. ಬಂದವರಿಗೆ ಯಾವುದೇ ತರಹದ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಟೆಂಟ್ಗಳ ಮೂಲಕ ಜನರಿಗೆ ಕ್ಯೂನ ವ್ಯವಸ್ಥೆ ಮಾಡಲಾಗಿದೆ. ನೋಡ್ಬೋದು ಇಲ್ಲಿ ಮೌಂಟೆಡ್ ಪೊಲೀಸ್ ಅಂದ್ರೆ ಅಶ್ವಾರೂಢ ದಳ ಈ ಸರಿ ನಿಯೋಜನೆ ಮಾಡಿ
ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ 4 ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರ ಅಂತಕ್ಕಂಥ ಪ್ರತೀತಿ ಲಕ್ಷ್ಮೀ ಅಲಂಕಾರ. ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡ್ತಾರೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ವಿಷ್ಣು ಆರಾಧನೆ. ಇಲ್ಲಿ ಈ ವಿಶೇಷ ಏನಿದೆ ಅಂತಂದ್ರೆ ಕುಟುಂಬ ಸಮೇತರಾಗಿ ಸೇವೆ ಮಾಡೋದಕ್ಕೆ ಆಷಾಢ ಮಾಸ. ಯಾಕೆಂದ್ರೆ ಕಾರ್ತಿಕ ಮಾಸದಲ್ಲಿ ಗೃಹ